ಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಅತಿಥಿ ಶಿಕ್ಷಕನಿಂದಲೇ ರೇಪ್ ಆಗಿದೆ. ಕಲಬುರಗಿ ಜಿಲ್ಲೆಯ ಆಳಂದದ ಮಾದನ ಹಿಪ್ಪರಗಾದಲ್ಲಿ ಘಟನೆ ಸಂಭವಿಸಿದೆ. ಮಾದನ ಹಿಪ್ಪರಗಾದಲ್ಲಿ ಅತಿಥಿ ಶಿಕ್ಷಕನಾಗಿ ಶಿವರಾಜ್ ಕೆಲಸ ಮಾಡ್ತಿದ್ರು. ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಕಣ್ಣು ಹಾಕಿದ್ದ ಮಾಸ್ಟರ್ ಹಲವು ದಿನಗಳಿಂದ ವಿದ್ಯಾರ್ಥಿನಿಯ ಚಲನವಲನ ಗಮನಿಸಿದ್ದ. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಮೃಗದಂತೆ ಎರಗಿದ್ದಾನಂತೆ. ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಮೃಗೀಯ ರೀತಿಯ ಅತ್ಯಾಚಾರ. ಹಲವು ದಿನಗಳಿಂದ ವಿದ್ಯಾರ್ಥಿನಿಯ ಚಲನವಲನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದ ಈ ಕಾಮಾಂಧ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಮೃಗದಂತೆ ಎರಗಿದ್ದಾನೆ. ಇದು ಮಾದನ ಹಿಪ್ಪರಗ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಆರೋಪಿ ಶಿವರಾಜ್ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ಅಥವಾ ಕೇಸ್ ದಾಖಲಾಗಿರುವಂತಹದ್ದು. ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಅತಿಥಿ ಶಿಕ್ಷಕನಿಂದ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಇದೇ ಕಾಮಾಂಧ ಆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವನ್ನು ಮಾಡಿರುವಂತಹದ್ದು. ಶಾಲೆಗೆ ಬರುವಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಮುಖ ನೋಡ್ಕೊಂಡು ಪಾಠ ಮಾಡ್ರ ಮುಟ್ಟಾಳ್ರ ಅಂದರೆ ದೇಹ ನೋಡ್ಕೊಂಡು ಪಾಠ ಮಾಡಿದ್ನಂತೆ ಈ ಚಂಡಾಳ. ಆಕೆಯ ಚಲನವಲನದ ಮೇಲೂ ಕೂಡ ಕಣ್ಣಿಟ್ಕೊಂಡು ಕೂತಿದ್ದಂತೆ. ಆರೋಗ್ಯವಂತ ಶರೀರ ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬರುತ್ತೆ, ಯಾವಾಗ ಅವಕಾಶ ಸಿಗುತ್ತೆ, ಯಾವಾಗ ಈಕೆಯ ಮೇಲೆ ಅತ್ಯಾಚಾರ ಮಾಡೋದು ಎಲ್ಲವನ್ನು ಕೂಡ ಸ್ಕೆಚ್ ಹಾಕ್ಕೊಂಡು ಕೂತಿದ್ದಂತೆ. ವಿದ್ಯಾರ್ಥಿನಿ ಮನೆಯಲ್ಲಿದ್ದಾಗ ಆ ಮನೆಯಲ್ಲಿ ಯಾರೂ ಇಲ್ಲದನ್ನು ಖಾತ್ರಿಪಡಿಸಿಕೊಂಡಂತಹ ಈ ಕಾಮಾಂಧ, ಈ ಹೆಣ್ಣು ರೋಗಿ, ಈ ಸ್ತ್ರೀ ರೋಗಿ ಆಕೆಯ ಮೇಲೆ ಮೃಗದಂತೆ ಎರಗಿದ್ದಾನೆ. ಆಕೆಯನ್ನು ಅತ್ಯಾಚಾರ ಮಾಡಿದ್ದಾನೆ. ಈಗಾಗಲೇ ಈತನ ವಿರುದ್ಧ ಪೋಕ್ಸೋ ಕಾಯ್ದೆಯ ಅಡಿ ಕೇಸು ದಾಖಲಾಗಿದೆ. ಪೋಕ್ಸೋ ಅಡಿ ಈತನ ವಿರುದ್ಧ ಜೈಲಿಗೆ ಕೂಡ ಹೋಗುವಂಥ ಎಲ್ಲ ಸಾಧ್ಯತೆಗಳಿದೆ. ಕಲಬುರಗಿ ಜಿಲ್ಲೆಯ ಆಳಂದದ ಮಾದನ ಹಿಪ್ಪರಗಾದಲ್ಲಿ ಈ ಘಟನೆ ಸಂಭವಿಸಿರುವಂತಹದ್ದು. ಈ ಘಟನೆ ಸಂಭವಿಸಿರುವಂತಹದ್ದು ಮಾದನ ಹಿಪ್ಪರಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಆರೋಪಿ ಶಿವರಾಜ್ ವಿರುದ್ಧ ಈಗ ಪೋಕ್ಸೋ ಕಾಯ್ದೆಯಡಿ ಕೇಸು ದಾಖಲಾಗಿದೆ. ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿನಿ ಪಾಪ. ಆಕೆಗೆ ಕಾಮ ಅಂದ್ರೇನು, ಕ್ರೋಧ ಅಂದ್ರೇನು ಗೊತ್ತಿಲ್ಲ. ಆ ವಯಸ್ಸಿನ ವಿದ್ಯಾರ್ಥಿನಿಯ ಜೊತೆ ಅತ್ಯಂತ ಅಶ್ಲೀಲವಾಗಿ ಮೃಗೀಯ ರೀತಿ ವರ್ತನೆ ಮಾಡಿದ್ದಾನೆ. ಇನ್ನು ನಮ್ಮ ಕಾನೂನಿನಲ್ಲಿ ಇಂತಹ ಕಾಮುಕರಿಗೆ ಕಠಿಣವಾದ ಶಿಕ್ಷೆ ಬರುವವರೆಗೂ ಕೂಡ ಈ ತರಹದ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ, ಅಲ್ಲಲ್ಲಿ ಅತ್ಯಾಚಾರ ಸರ್ವೇ ಸಾಮಾನ್ಯವಾಗಿ ಬಿಡುತ್ತೆ. ಸೊ ನಮ್ಮ ಕಾನೂನು ಪೋಕ್ಸೋ ಕಾಯ್ದೆಯಡಿ ಈತನಿಗೆ ಶಿಕ್ಷೆ ಇದೆ. ಕನಿಷ್ಠ 20 ರಿಂದ 30 ವರ್ಷಗಳ ಕಾಲದವರೆಗೂ ಕೂಡ ಜೈಲು ಶಿಕ್ಷೆ ಆಗೋ ಸಾಧ್ಯತೆಗಳಿದ್ದಾವೆ. ಆದರೆ ಈ ಅತ್ಯಾಚಾರಿಗಳ ನಿಯಂತ್ರಣಕ್ಕೇನು ಮಾಡಬೇಕು? ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಆಕೆಯನ್ನು ಅತ್ಯಂತ ಮೃಗೀಯ ರೀತಿಯಲ್ಲಿ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಈತ ಒಬ್ಬ ಅತಿಥಿ ಶಿಕ್ಷಕನಾಗಿದ್ದು ಬೆಳಗಾವಿಗೆ ಬಂದಿದ್ದ. ಹಲವು ದಿನಗಳಿಂದ ವಿದ್ಯಾರ್ಥಿನಿಯ ಮೇಲೆ ಕಣ್ಣಿಟ್ಕೊಂಡು ಕೂತು ಅತ್ಯಾಚಾರ ಮಾಡಿದ್ದಾನೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.